ಹಡೆದವ್ವನ ಪೊರೆದ ತಾಯಿಯ ಜೀವ ಕೊಟ್ಟವಳ ಬದುಕ ನಿಂತವಳ ಅವ್ವ ನಿನ್ನ ಋಣವ ಹೆಂಗ ಕಳೆಯಲೆ ಎತ್ತವಳೆ ನಿನ್ನ ಪ್ರೀತಿಯ ಹೆಂಗ ಮರೆಯಲೆ ಅವ್ವ ನಿನ್ನ ಋಣವ ಹೆಂಗ ಕಳೆಯಲೆ ಎತ್ತವಳೆ ನಿನ್ನ ಪ್ರೀತಿಯ ಹೆಂಗ ಮರೆಯಲೆ ಜೀವ ಕೊಟ್ಟವ್ವನ ಜನ್ಮದಾತೆಯ ಋಣವನ ಹೆಂಗ ಕಳೆಯಲೋ ಋಣವನ ಹೆಂಗ ಕಳೆಯಲೆ ಅವ್ವ ನಿನ್ನ ಋಣವ ಹೆಂಗ ಕಳೆಯಲೆ ಎತ್ತೋಳೆ ನಿನ್ನ ಪ್ರೀತಿಯ ಹೆಂಗ ಮರೆಯಲೆ ಗರ್ಭಗುಡಿಯೊಳಗೆ ನಮ್ಮನು ಒತ್ತೆ ನೂರಾರು ದೇವರಿಗೆ ಹರಕೆ ಒತ್ತೆ ನಿನ್ನ ಗರ್ಭಗುಡಿಯೊಳಗೆ ನಮ್ಮನು ಒತ್ತೆ ಜೀವ ಬಿಟ್ಟು ಜೀವವ ಪಡೆದಲ್ಲವ್ವ ಜೀವ ಬಿಟ್ಟು ಜೀವವ ಪಡೆದಲ್ಲವ್ವ ನಿನ್ನ ಋಣವ ನಾನು ಹೆಂಗ ಕಳೆಯಲೆ ನಿನ್ನ ಪ್ರೀತಿಯ ಹೆಂಗ ಮರೆಯಲೆ ಅವ್ವ ನಿನ್ನ ಋಣವ ಹೆಂಗ ಕಳೆಯಲೆ ಎತ್ತೋಳೆ ನಿನ್ನ ಪ್ರೀತಿಯ ಹೆಂಗ ಮರೆಯಲೆ ನಮಗೆ ಬಂದದೆ ರೋಗ ನರಳಿದವ್ವ ನೀನು ನೂರಾರು ದೇವರ ಬೇಡಿದವ್ವ ನೀನು ಮಕ್ಕಳ ನೋವಿಗೆ ಕಣ್ಣೀರಾದೆ ನೂರಾರು ದೇವರಿಗೆ ಹರಕೆ ಒತ್ತೆ ನಿನಗಿಲ್ಲದ ಸುಖವ ನಮಗಿದ್ದಲ್ಲೇ ನಿನಗಿಲ್ಲದ ಸುಖವ ನಮಗಿದ್ದಲ್ಲೇ ಅವ್ವ ನಿನ್ನ ಋಣವಿಂದಿಗೆ ಮುಗಿದೊಯ್ತಲ್ಲೇ ಅವ್ವ ನಿನ್ನ ಋಣವಿಂದಿಗೆ ಮುಗಿದೊಯ್ತಲ್ಲೇ ಅವ್ವ ನಿನ್ನ ಋಣವ ಹೆಂಗ ಕಳೆಯಲಿ ಎತ್ತೋಳೆ ನಿನ್ನ ಪ್ರೀತಿಯ ಹೆಂಗ ಮರೆಯಲಿ
ಓದನಲ್ಲೇ ಅವ್ವ ನಿನ್ನ ಋಣವ ಹೆಂಗ ಕಳೆಯಲೇ ಅವ್ವ ನಿನ್ನ ಪ್ರೀತಿಯ ಹೆಂಗ ಮರೆಯಲೇ ಹೊಸಬಟ್ಟೆ ನಮಗೆ ತಂದೆ ಹರಕು ಬಟ್ಟೆ ನೀನುಟ್ಟು ಸಂತೋಷವ ಪಟ್ಟೆ ಹಬ್ಬಕ್ಕೆಂದು ಹೊಸ ಬಟ್ಟೆ ನಮಗೆ ತಂದೆ ಹರಕು ಸೀರೆ ನೀನುಟ್ಟು ಸಂತೋಷವ ಪಟ್ಟೆ ಹೊಸ ಸೀರೆ ಉಟ್ಟು ಎಂದು ಹೊರಟಲ್ಲವ್ವ ಹೊಸ ಸೀರೆ ಉಟ್ಟು ಎಂದು ಮರಳಿ ಬಾರದೂರ ಸೇರಿದುವ ಮರಳಿ ಬಾರದೂರ ಸೇರಿದುವ ಅವ್ವ ನಿನ್ನ ಋಣವ ಹೆಂಗೆ ಕಳೆಯಲೆ ಎತ್ತೋಳೆ ನಿನ್ನ ಪ್ರೀತಿಯ ಹೆಂಗೆ ಮರೆಯಲೆ ಜೀವ ಕೊಟ್ಟು ಜೀವವ ಪಡೆದವ್ವನ ಮೂರಿಡಿ ಮಣ್ಣ ಕೊಟ್ಟು ಕಳಿಸಿದುವ ಮೂರಿಡಿ ಮಣ್ಣ ಕೊಟ್ಟು ಕಳಿಸಿದೆವೋ ಅವ್ವ ನಿನ್ನ ಋಣವ ಹೆಂಗೆ ಕಳೆಯಲೇ ಕಲಾವತಿಯವ್ವ ಅವ್ವ ಕಲಾವತಿಯವ್ವ ಕಷ್ಟಕರವಾದ ದಿನಗಳಲ್ಲೂ ಕೂಡ ನಾವು ಪಟ್ಟಂತ ನೋವುಗಳನ್ನ ಕಷ್ಟವನ್ನ ಮಕ್ಕಳು ಪಡಬಾರದು ಅಂತಾನೆ ಎಲ್ಲ ತಂದೆ ತಾಯಿ ಬಯಸ್ತಾರೆ. ಆದ್ರೆ ಒಂದು ಏನು ವಿಷಾದದ ವಿಚಾರ ಅಂದ್ರೆ ಎದೆ ಉದ್ದ ಬೆಳೆದ ಮಗ ಕೇಳ್ತಾನೆ ಅವನ್ನ ನೀನೇನ್ ಮಾಡ್ಬಿಟ್ಟಿದೀನಿ ನನಗೆ ಅಂತ ಕೇಳ್ತಾನೆ. ಏನ್ ಮಾಡಿಯಪ್ಪ ಅಮ್ಮಂತ ವಿಡಿಯೋ ಕ್ಯಾಮ್ರಾ ಇದ್ದಿದ್ರೆ ಹಿಡಿದು ಮಡಗ್ಬೋದಾಗಿತ್ತು, ಇರ್ಲಿಲ್ವಲ್ಲ ಮೊಬೈಲು, ಏನೇನ್ ಮಾಡಿದೆ ಅಂತ ತೋರಿಸ್ಬೋದಿತ್ತು. ಅದು ಇಲ್ವಲ್ಲ. ಊರೆಲ್ಲ ಹಬ್ಬ ಮಾಡುವಾಗ ಈ ಪುಣ್ಯಾತ್ಮರು ಹೋಗಿ ಬಂದು ಮನಗಿದಾಗ ಹೆಗಲ ಮೇಲೆ ಒತ್ಕೊಂಡು ಚನ್ನಪಟ್ಟಣ, ರಾಮನಗರ, ಮಂಡ್ಯ, ಮೈಸೂರು ಸುತ್ತದ್ದೆಲ್ಲ ವಿಡಿಯೋ ಮಾಡಿ ಮಡಗಿದ್ರು ತೋರಿಸ್ಬೋದಿತ್ತು, ಇಂತಿಂತದ್ ಮಾಡ್ದೆ ಕಣಪ್ಪ ಅಂತ. ಕೇಳುದು ಬಹಳ ಸುಲಭ. ನೀನೇನ್ ಮಾಡಿದ್ದೀನಿ ನನಗೆ? ಅವತ್ತು ತುತ್ತು ಅನ್ನ ಉದುಕ್ಸಿ 4 ಅಕ್ಷರ ಕಲಿಸಿ ಜೀವನ ಮುನ್ನಡೆಸಿದ್ರಲ್ಲ, ಅದು ದೊಡ್ಡ ಸಾಧನೆ. ಅದು ಸುಲಭ ಅಲ್ಲ. ಇವತ್ತಿನ ಪ್ರಪಂಚದಂಗೆ ಸುಲಭ ಅಲ್ಲ. ಸರ್ಕಾರಗಳು ಪೈಪೋಟಿ ಬಿದ್ದು ಯೋಜನೆ ಎಲ್ಲ ಕೊಡ್ತಾವ. ಈಗ ಅಕ್ಕಿ ಭಾಗ್ಯ, ಅನ್ನ ಭಾಗ್ಯ ಎಲ್ಲ ಕೊಡ್ತಾವ. ಅವತ್ತು ತಿಂದದ್ದೇ ಸೌಭಾಗ್ಯ, ತಣ್ಣೀರೇ ದೊಡ್ಡ ಭಾಗ್ಯ ಅವತ್ತಿನ ಕಾಲದಲ್ಲಿ. ಅವತ್ತು ಮಕ್ಕಳು ಸಾಕಿದ್ರಲ್ಲ, ಅವರು ಶ್ರೇಷ್ಠರಾಗ್ತಾರೆ. ನಾವು ಬಹಳ ಕಷ್ಟದಲ್ಲಿವಿ ಅಂತ ಅನ್ಕೋತೀವಿ, ಅಷ್ಟೇ ಭ್ರಮೆ ಇದು. ಯಾಕೆಂದ್ರೆ ಅನ್ನದ ತಾತ್ವಾರ ಇಲ್ಲ, ಅನ್ನಕ್ಕೆ ದರಿದ್ರ ಇಲ್ಲ. ಸದ್ಯ ಸೂರು ನೀರು ಆಹಾರ ಕೊಟ್ಟವನ್ ಭಗವಂತ. ಆದ್ರೆ ಸ್ವಾರ್ಥತೆ ಇಲ್ಲದೆ ನಮ್ಮನ್ನು ಸಾಕಿದ್ರಲ್ಲ ತಂದೆ ತಾಯಿ, ಅವ್ರನ್ನ ಯಾವತ್ತು ಮರಿಬಾರ್ದು. ಹಾಗೆ ಇವತ್ತು ಕಲಾವತಿ ಅಮ್ಮ ತೈಲೂರು ಗ್ರಾಮದ ಹೆಣ್ಮಗಳು, ಅಕ್ಕೂರು ಗ್ರಾಮದ ಸೋಮರಾಜೇಗೌಡರ ಮನೆ ಬೆಳಗಿದಂತ ದೇವತೆ. ಹುಟ್ಟಿದ ಮನೆ ಕೀರ್ತಿ, ಮೆಟ್ಟಿದ ಮನೆ ಜ್ಯೋತಿ ಆಗಿದ್ದ ಕಲಮ್ಮ ಇನ್ನು ನೆನಪು ಮಾತ್ರ. ಅವ್ರ ದೇಹ ನಾಶವಾಗಿದೆ. ಅವ್ರು ನಮ್ಮೊಟ್ಟಿಗಿದ್ರು, ಇಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರು, ನಮ್ಮೊಟ್ಟಿಗಿಂತ ಬಾಂಧವ್ಯ ಇತ್ತು ಅಂತಕ್ಕಂಥ ನೆನಪುಗಳು ಬಂಧುಗಳಲ್ಲಿದೆ. ಆ ನೆನಪನ್ನು ಇಟ್ಟುಕೊಂಡು ಅವ್ರಿಗೊಂದು ಶ್ರದ್ಧಾಂಜಲಿ ಸಲ್ಲಿಸುವಂತ ಸಂದರ್ಭ ಇವತ್ತು. ಎಲ್ಲರೂ ದೀಪ ಹಚ್ಚಿ ಧೂಪ ಹಾಕಿ ಕೈ ಮುಗಿದು ನಡಿ ಕಲಮ್ಮ ಅಂತ ಮುಂದೆ ಕಳಿಸಿ, ನಾವು ಅಲ್ಲೊಂದು ಕ್ಷೀರ ಮುಟ್ಟು ಸಾಕ್ಷಿ ಮಾಡಿ ಹಾಲು ಮುಟ್ಟು ಬರ್ತೀವಿ. ಯಾಕೆ ಮುಟ್ಟಿದ್ದು ಅಂದ್ರೆ ಆತ್ಮಶಕ್ತಿಗೊಂದು ಪ್ರಮಾಣ.